ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಶಿವರಾಮ್ ಮತ್ತು ಸರೋಜಮ್ಮನಿಗೆ ಇಬ್ಬರು ಗಂಡು ಮಕ್ಕಳಿದ್ರು. ಇಬ್ಬರು ಚೆನ್ನಾಗಿ ಓದ್ಕೊಳ್ತಾ ಇದ್ರು. ಶಿವರಾಮ್ ಅವರು ಸ್ವಂತವಾಗಿ ಬಿಸ್ನೆಸ್ ಕೂಡ ಮಾಡ್ತಾ ಇದ್ರು. ಕೆಲವು ವರ್ಷಗಳ ನಂತರ ಇದ್ದಕ್ಕಿದ್ದ ಹಾಗೆ ಶಿವರಾಮ್ ಅವರ ಆರೋಗ್ಯ ತುಂಬಾ ಕ್ಷೀಣಿಸಿಬಿಡುತ್ತೆ. ಆದ್ದರಿಂದ ಶಿವರಾಮ್ ಅವರ ದೊಡ್ಡ ಮಗ ಅರ್ಜುನ್ ತನ್ನ ವಿದ್ಯಾಭ್ಯಾಸವನ್ನು ಮಧ್ಯದಲ್ಲಿಯೇ ಬಿಟ್ಟು ತನ್ನ ತಂದೆಯ ಕೆಲಸವನ್ನು ನೋಡಿಕೊಳ್ತಾನೆ. ಶಿವರಾಮ್ ಅವರ ಚಿಕ್ಕ ಮಗ ಶೇಖರ್ ಸಿಟಿಗೆ ಹೋಗಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾನೆ. ಶೇಖರ್ ಕಾಲೇಜಿನಲ್ಲಿಯೇ ತನ್ನ ಜೊತೆ ಓದುತ್ತಾ ಇದ್ದ ಪುಷ್ಪಾಳನ್ನು ನೋಡಿ ಪ್ರೀತಿ ಮಾಡ್ತಾನೆ. ಅವರಿಬ್ಬರು ಒಬ್ಬರಿಗೊಬ್ಬರು ತುಂಬಾ ಪ್ರೀತಿಸ್ತಾ ಇದ್ರು. ಮಗನಿಗೆ ಮದುವೆ ವಯಸ್ಸು ಬಂದಿದೆ. ನಾನು ಕಣ್ಣು ಮುಚ್ಚಿಕೊಳ್ಳುವ ಮೊದಲೇ ಮಗನಿಗೆ ಮದುವೆ ಮಾಡಬೇಕು ಅಂತ ಅಂದುಕೊಂಡು ಅರ್ಜುನ್ಗೆ ಒಂದು ಒಳ್ಳೆಯ ಸಂಬಂಧವನ್ನು ನೋಡಿ ಮದುವೆ ಮಾಡ್ತಾರೆ ಶಿವರಾಮ್ ಅವರು. ಅಣ್ಣನ ಮದುವೆಯಲ್ಲಿ ಶೇಖರ್ ಹೇಳ್ತಾನೆ, ಅಣ್ಣ, ನಾನು ಸಿಟಿಯಲ್ಲಿ ಒಬ್ಬ ಹುಡುಗಿಯನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೀವು ಈ ವಿಷಯವನ್ನು ಮನೆಯಲ್ಲಿ ಹೇಳಿ ಎಲ್ಲರನ್ನು ಒಪ್ಪಿಸಿ ನಮ್ಮ ಮದುವೆ ಮಾಡಿಸ್ಬೇಕು ಅಂತ. ಅರ್ಜುನ್ ಮಾತು ಕೊಡ್ತಾನೆ, ಮೊದಲು ನಿನ್ನ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡು, ನಂತರ ನಿನ್ನ ಮದುವೆಯ ಬಗ್ಗೆ ನಾನೇ ಅಪ್ಪನ ಬಳಿ ಮಾತನಾಡ್ತೀನಿ ಅಂತ. ನೀವು ತೊಂದರೆ ಪಟ್ಟು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅಂತ ಹೇಳ್ತಾನೆ. ಅದರಂತೆ ಶೇಖರ್ ಕೂಡ ತುಂಬಾ ಕಷ್ಟಪಟ್ಟು ಚೆನ್ನಾಗಿ ಓದಿ ತನ್ನ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಳ್ತಾನೆ. ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಅವನಿಗೆ ಒಳ್ಳೆಯ ಕೆಲಸ ಕೂಡ ಸಿಕ್ಕಿತ್ತು. ನಂತರ ಎರಡೂ ಮನೆಯಲ್ಲಿಯೂ ತಮ್ಮ ಪ್ರೀತಿಯ ವಿಷಯವನ್ನು ಹೇಳಿ ಶೇಖರ್ ಕೂಡ ಮದುವೆ ಮಾಡಿಕೊಳ್ತಾನೆ. ಮದುವೆಯಾದ ನಂತರ ಎಲ್ಲವೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಆದರೆ ಪುಷ್ಪ ನಾನು ಕೂಡ ಕೆಲಸಕ್ಕೆ ಹೋಗಬೇಕು ಅಂತ ಕೆಲಸಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆಗ ಶಿವರಾಮ್ ಅವರು ಹೇಳ್ತಾರೆ, ಮಗಳೇ, ನಮಗೆ ಎಲ್ಲವೂ ಇದೆ, ಯಾವುದೇ ಸಮಸ್ಯೆಗಳಿಲ್ಲ. ನೀನು ಹೊರಗೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಬೇಕಾದ ಅವಶ್ಯಕತೆ ಏನಿದೆ? ಅಮ್ಮ, ನೀನು ಹಾಯಾಗಿ ಮನೆಯಲ್ಲೇ ಇರಬಹುದಲ್ವಾ ಅಂತ ಅವರು ಕೇಳ್ತಾರೆ. ಆದರೆ ಪುಷ್ಪ ನನ್ನ ಗಂಡನಿಗೆ ಹೇಳ್ತಾಳೆ, ನಿಮ್ಮ ತಂದೆಗೆ ನೀವು ಬುದ್ಧಿ ಹೇಳಿ. ನಾನು ಇಷ್ಟೊಂದು ಓದಿರೋದು, ಇಷ್ಟೊಂದು ಖರ್ಚು ಮಾಡಿರುವುದು ಸುಮ್ಮನೆ ಮನೆಯಲ್ಲೇ ಕುಳಿತುಕೊಳ್ಳಲು ಅಲ್ಲ, ಏನಾದರೂ ಕೆಲಸ ಮಾಡೋದಕ್ಕೆ ಅಂತ. ಆದರೆ ಶೇಖರ್ಗೆ ಮಾತ್ರ ತಂದೆಯ ಬಳಿ ಹೇಳಲು ಧೈರ್ಯ ಸಾಕಾಗ್ತಾ ಇರಲಿಲ್ಲ. ಇದೇ ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ಗಲಾಟೆಗಳು ನಡೀತಾ ಇದ್ವು. ಇದನ್ನು ಗಮನಿಸಿದ ಸರೋಜಮ್ಮ ತಮ್ಮ ಗಂಡನಿಗೆ ಹೇಳ್ತಾರೆ, ರೀ, ಮಕ್ಕಳ ಮಧ್ಯೆ ತುಂಬಾ ಗಲಾಟೆಗಳಾಗ್ತಾ ಇದ್ದಾವೆ ಅಂತೇಳಿ. ಶಿವರಾಮ್ ಅವರು ತಮ್ಮ ಇಬ್ಬರು ಮಕ್ಕಳನ್ನು ಕರೆದು ಈ ರೀತಿ ಹೇಳ್ತಾರೆ, ಎಲ್ಲರಿಗೂ ಒಟ್ಟಿಗೆ ಇರಿ, ಒಟ್ಟಿಗೆ ಇದ್ರೇನೆ ಆ ಮನೆತನಕ್ಕೆ ಒಂದು ಗೌರವ ಮರ್ಯಾದೆ ಇರುತ್ತದೆ ಎಂದು ಊರಿನಲ್ಲಿ ಎಲ್ಲರಿಗೂ ಬುದ್ಧಿ ಹೇಳುವವನು ನಾನು. ಆ ರೀತಿ ಇರಬೇಕಾದ್ರೆ ನೀವು ಕೂಡ ಒಟ್ಟಿಗೆ ಇರಬೇಕು ಅನ್ನುವುದೇ ನನ್ನ ಆಸೆ. ನೀವಿಬ್ಬರು ದೂರ ದೂರ ಇರುವುದು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ಆದ್ದರಿಂದ ಶೇಖರ್, ನೀನು ಕೂಡ ಇಲ್ಲೇ ಯಾವುದಾದರೂ ಬಿಸ್ನೆಸ್ ಮಾಡು. ಆಗ ನಿನ್ನ ಹೆಂಡತಿ ಕೂಡ ನಿನ್ನ ಜೊತೆಯಲ್ಲೇ ನಿನ್ನಗೆ ಕೆಲಸ ಮಾಡಬಹುದಲ್ವಾ? ನೀವಿಬ್ಬರು ಅಣ್ಣ ತಮ್ಮಂದಿರು ಯಾವಾಗಲೂ ಒಟ್ಟಿಗೆ ಇರಬೇಕೆನ್ನುವುದೇ ನನ್ನ ಆಸೆ. ಒಟ್ಟು ಕುಟುಂಬವಾಗಿ ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿ ಇರಬೇಕೆನ್ನುವುದೇ ನನ್ನ ಕೊನೆಯ ಆಸೆ. ಆಗ ಯಾರಿಗೆ ಯಾವ ಕಷ್ಟ ಬಂದರೂ ಇನ್ನೊಬ್ಬರು ಜೊತೆಗೆ ನಿಂತುಕೊಳ್ತಾರೆ. ಯಾರ ದಾರಿ ಅವರು ನೋಡಿಕೊಂಡರೆ ಅದು ಒಳ್ಳೆಯದಲ್ಲಪ್ಪ ಎಂದು ಆ ತಂದೆಯವರು ತಮ್ಮ ಮಕ್ಕಳಿಗಿಬ್ಬರಿಗೂ ಹೇಳ್ತಾರೆ. ನಿನ್ನ ಮದುವೆಯನ್ನು ನಿನ್ನ ಆಸೆಯ ಪ್ರಕಾರ ನಡೆಸಿಕೊಟ್ಟಿದ್ದೀವಿ. ಇನ್ನು ನಿನ್ನ ಇಷ್ಟ. ನಿನ್ನ ಹೆಂಡತಿಗೆ ಏನು ಹೇಳ್ಕೊಳ್ತೀಯೋ, ಹೇಗೆ ಹೇಳ್ಕೊಳ್ತೀಯೋ ಅದು ನಿನಗೆ ಬಿಟ್ಟಿತ್ತು ಅಂತ ಹೇಳ್ತಾರೆ. ಶೇಖರ್ ಹೇಳ್ತಾನೆ, ಅಪ್ಪ, ಪುಷ್ಪ ಕೂಡ ನನ್ನ ಜೊತೆ ತುಂಬಾ ಕಷ್ಟಪಟ್ಟು ಓದಿದ್ಲು ಕೆಲಸ ಮಾಡಬೇಕು ಅಂತ. ಈಗ ಈ ರೀತಿ ಸುಮ್ಮನೆ ಮನೆಯಲ್ಲಿ ಇರು ಅಂದ್ರೆ ಅವಳು ಕೂಡ ತುಂಬಾ ದುಃಖ ಪಡ್ತಾಳೆ. ಅವಳು ದುಃಖ ಪಡ್ತಾ ಇದ್ರೆ ನನ್ನಿಂದ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅಷ್ಟೊಂದು ಓದಿ ಸುಮ್ಮನೆ ಮನೆಯಲ್ಲಿ ಕುಳಿತುಕೋಬೇಕು ಅಂದ್ರೆ ಅವಳಿಗೂ ತುಂಬಾ ಕಷ್ಟವಾಗುತ್ತೆ. ಆದ್ದರಿಂದ ನೀವು ನಮ್ಮನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾನೆ ಶೇಖರ್. ಅಷ್ಟರಲ್ಲೇ ಪುಷ್ಪ ಮುಂದೆ ಬಂದು ಹೇಳ್ತಾಳೆ, ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಆಸೆಯಿಂದ ಕಷ್ಟಪಟ್ಟು ಓದ್ಕೊಂಡಿದ್ದೀನಿ ಮಾವ. ಈ ರೀತಿ ಸುಮ್ಮನೆ ಮನೆಯಲ್ಲಿರಬೇಕು ಅಂದ್ರೆ ನಾನು ಅಷ್ಟು ಕಷ್ಟಪಟ್ಟು ಓದಿದ್ದು, ಅಷ್ಟು ಖರ್ಚು ಮಾಡಿದ್ದು ಸುಮ್ಮನೆ ಮನೆಯಲ್ಲಿ ಕುಳಿತುಕೊಳ್ಳಲಲ್ಲ. ನನಗೆ ನನ್ನದೇ ಆದ ಕೆಲವೊಂದು ಆಸೆಗಳು, ಕನಸುಗಳು ಇದ್ದಾವೆ. ನಾವು ಅವುಗಳನ್ನು ಸಾಧಿಸಬೇಕು ಅಂದುಕೊಳ್ತಾ ಇದ್ದೀನಿ. ಮದುವೆಗೆ ಮೊದಲೇ ಇದರ ಬಗ್ಗೆ ನಿಮ್ಮ ಮಗನಿಗೆ ಎಲ್ಲವನ್ನೂ ಹೇಳಿದ್ದೆ. ಅವರು ಕೂಡ ಎಲ್ಲದಕ್ಕೂ ಸರಿ ಅಂತ ಒಪ್ಪಿಕೊಂಡಿದ್ರು. ಈಗ ನಿಮ್ಮ ಆಸೆ, ನಿಮ್ಮ ಅಭಿಪ್ರಾಯಕ್ಕಾಗಿ ನಾನು ಈ ರೀತಿ ಮನೆಯಲ್ಲೇ ಸುಮ್ಮನಿರಲು ಸಾಧ್ಯವಿಲ್ಲ. ಇಬ್ಬರು ಕೆಲಸ ಮಾಡುವುದರಿಂದ ನಾಳೆ ನಮಗೆ ಹುಟ್ಟುವ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಟ್ಟಂತೆ ಆಗುತ್ತದೆ ಅಂತ ಹೇಳ್ತಾಳೆ. ಆಗ ಶಿವರಾಮ ಹೇಳ್ತಾರೆ, ನಮಗೆ ಇರುವುದೆಲ್ಲ ನಮ್ಮ ಇಬ್ಬರು ಮಕ್ಕಳಿಗೆ ಅಲ್ವೇನಮ್ಮ? ಅದು ಸಾಕಾಗೋದಿಲ್ವಾ ನಿಮಗೆ?
ನೀನು ಕೂಡ ಹೊರಗೆ ಹೋಗಿ ಕಷ್ಟಪಟ್ಟು ಸಂಪಾದಿಸಬೇಕಾದ ಅವಶ್ಯಕತೆ ಏನಿದೆ ಮಗಳೇ? ಕಷ್ಟಪಟ್ಟು ಓದಿದ್ದಕ್ಕೆ ಉದ್ಯೋಗ ಮಾಡಬೇಕಾದ ಅವಶ್ಯಕತೆ ಏನಿದೆ ಹೇಳು? ನಿನ್ನ ಮಕ್ಕಳಿಗೆ ಒಳ್ಳೆಯದ್ದು ಕೆಟ್ಟದ್ದು ಲೋಕಜ್ಞಾನವನ್ನು ಹೇಳಿಕೊಟ್ರೆ ಸಾಕಲ್ವಾ ಅಂತ ಅವರು ಕೇಳ್ಕೊಳ್ತಾರೆ. ಆದರೂ ಪುಷ್ಪ ಅವರ ಮಾತುಗಳನ್ನು ಕೇಳೋದಿಲ್ಲ. ಅತ್ತೆ ಮತ್ತು ಅಕ್ಕ ಎಷ್ಟೇ ಹೇಳಿದರೂ ಯಾರ ಮಾತನ್ನು ಪುಷ್ಪ ಕೇಳ್ತಾ ಇರಲಿಲ್ಲ. ಇಲ್ಲ, ನಮ್ಮಿಂದ ಇಲ್ಲಿರೋದಕ್ಕೆ ಆಗೋದಿಲ್ಲ. ನಾವು ಹೋಗಿ ಸಿಟಿಯಲ್ಲಿ ಕೆಲಸ ಮಾಡಿ ನಾವು ಅಲ್ಲೇ ಸೆಟ್ಲ್ ಆಗ್ತೀವಿ. ಇದಕ್ಕೆ ನೀವು ಒಪ್ಪಿಕೊಂಡರೆ ಮಾತ್ರ ನಾನು ಈ ಮನೆಯಲ್ಲಿರ್ತೀನಿ, ಇಲ್ಲದಿದ್ದರೆ ನಾನು ನನ್ನ ತವರು ಮನೆಗೆ ಹೊರಟು ಹೋಗ್ತೀನಿ ಅಂತ ಹೇಳ್ತಾಳೆ. ಸೊಸೆಯ ಈ ಮಾತುಗಳನ್ನು ಕೇಳಿ ಶಿವರಾಮ್ ಅವರಿಗೆ ಏನು ಹೇಳಬೇಕು ಅರ್ಥವಾಗ್ತಿರ್ಲಿಲ್ಲ. ಅವರು ಸೈಲೆಂಟ್ ಆಗಿ ಕುಳಿತುಕೊಂಡ್ಬಿಟ್ಟಿದ್ರು. ಆಗಲೇ ಶೇಖರ್ ಹೇಳ್ತಾನೆ, ಅಪ್ಪ, ನಮ್ಮನ್ನು ಕ್ಷಮಿಸಿಬಿಡಿ. ನಮಗೆ ಇಲ್ಲಿ ಇರಲು ತುಂಬಾ ಕಷ್ಟವಾಗ್ತಾ ಇದೆ. ನಾವು ಸಿಟಿಗೆ ಹೊರಟು ಹೋಗ್ತೀವಿ ಅಂತ ಹೇಳ್ತಾನೆ. ಹೆತ್ತ ಮಗನೇ, ತಂದೆಯ ಮಾತು ಕೇಳದಿದ್ದಾಗ ಬೇರೆಯ ಮನೆಯಿಂದ ಬಂದಂತಹ ಹೆಣ್ಣು ಮಗಳು ನಮ್ಮ ಮಾತನ್ನು ಯಾಕೆ ಕೇಳ್ತಾಳೆ ಅಂದುಕೊಂಡು ನಿನಗೆ ಯಾವುದು ಸರಿ ಅನ್ನಿಸುತ್ತೋ ಅದನ್ನೇ ಮಾಡಿಕೊಳ್ಳಿ ಅಂತ ಹೇಳಿ ಶಿವರಾಮ್ ಅವರು ಅಲ್ಲಿಂದ ಹೊರಟು ಹೋಗ್ತಾರೆ. ಆಗಲೇ ಅರ್ಜುನ್ ಹೇಳ್ತಾನೆ, ಶೇಖರ್, ಮನೆಯವರನ್ನು ಬಿಟ್ಟು ಎಲ್ಲೋ ಇರ್ತೀನಿ ಅಂತ ಹೇಳ್ತೀಯಲ್ಲೋ. ಒಂದು ಸಾರಿ ನಿಮ್ಮ ಹೆಂಡತಿಯ ಜೊತೆ ಮಾತನಾಡಿ ನೋಡು. ಅವಳನ್ನು ಒಪ್ಪಿಸುವ ಪ್ರಯತ್ನ ಮಾಡು. ಅಪ್ಪ ಅಮ್ಮ ಇರುವವರೆಗೆ ಆದರೂ ಸರಿ, ನಾವೆಲ್ಲರೂ ಒಟ್ಟಿಗೆ ಇರೋಣ ಎಂದು ಹೇಳ್ತಾನೆ. ಸರೋಜಮ್ಮ ಕೂಡ ಹೇಳ್ತಾರೆ, ಅವರಿಬ್ಬರಿಗೂ ಇಲ್ಲಿ ಇರಲು ಇಷ್ಟವಿಲ್ಲದಿದ್ರೆ ಅವರನ್ನು ಯಾರು ಬಲವಂತ ಮಾಡಬೇಡಿ. ಅವರಿಷ್ಟ, ಅವರಿಗೆ ಹೇಗೆ ಬೇಕೋ ಹಾಗೆ ಬಿಟ್ಟುಬಿಡಿ ಅಂತ. ಹಬ್ಬಗಳಿಗೆ, ಯಾವುದಾದರೂ ಫಂಕ್ಷನ್ಗಳಿಗೆ ನಿಮಗೆ ರಜೆ ಇದ್ದಾಗ ಮನೆಗೆ ಬಂದು ಹೋಗ್ತಾ ಇರಿ. ನಾವು ಇರುವಷ್ಟು ಕಾಲ ಈ ರೀತಿಯಾದರೂ ನಮ್ಮ ಆಸೆಗಳನ್ನು ನೆರವೇರಿಸಿ ಅಂತ ಕೇಳ್ಕೊಳ್ತಾರೆ ಆ ತಾಯಿ. ನಾವು ಕೆಲಸಕ್ಕಾಗಿ ನಗರಕ್ಕೆ ಹೋಗ್ತಾ ಇದ್ದೀವಿ ಬಿಟ್ರೆ ನಿಮ್ಮನ್ನು ಬಿಟ್ಟು ಬಿಡಲು ಅಲ್ಲ ಅಮ್ಮ, ನಿಮ್ಮಿಂದ ದೂರವಿರಲು ಅಲ್ಲ. ನಾವು ಇಲ್ಲಿಗೆ ಬಂದು ಹೋಗ್ತಾ ಇರ್ತೀವಿ ಅಂತ ಹೇಳ್ತಾನೆ ಶೇಖರ್. ಸೊಸೆಯ ಕೈಯನ್ನು ಹಿಡಿದುಕೊಂಡು, ನಿಮಗಾಗಿ ಎದುರು ನೋಡುವ ಈ ವಯಸ್ಸಾದ ಜೀವಗಳು ಇಲ್ಲಿದ್ದಾವೆ ಅಂತ ನೆನ್ಪಿಟ್ಕೋತಾಯಿ. ಆಗಾಗ ನಿಮಗೆ ಸಮಯ ಸಿಕ್ಕಾಗೆಲ್ಲ ನಮ್ಮ ಮನೆಗೆ ಖಂಡಿತ ಬರಬೇಕು ಅಂತ ಕೇಳ್ಕೊಳ್ತಾರೆ ಸರೋಜಮ್ಮ ಅವರು. ಖಂಡಿತ ಅತ್ತೆ, ನಾವು ಖಂಡಿತ ಬರ್ತಾನೆ ಇರ್ತೀವಿ. ನಮಗೆ ಸಮಯ ಸಿಕ್ಕಾಗೆಲ್ಲ ಇಲ್ಲಿಗೆ ಬಂದು ಕೆಲವು ದಿನ ನಿಮ್ಮ ಜೊತೆ ಇದ್ದು ಹೋಗ್ತೀವಿ ಅಂತ ಹೇಳ್ತಾಳೆ ಪುಷ್ಪ. ಸರಿ ಅಮ್ಮ, ಆಯಿತು. ನಿಮಗೆ ಕೆಲಸ ಸಿಗುವವರೆಗೂ ಅವನು ಪ್ರತಿದಿನ ಇಲ್ಲಿಂದಲೇ ಓಡಾಡಲಿ. ನೀನು ಇಲ್ಲಿಂದಲೇ ಕೆಲಸಕ್ಕೆ ಪ್ರಯತ್ನ ಪಡು ಅಂತ ಹೇಳ್ತಾರೆ ಸಾವಿತ್ರಮ್ಮ. ಸರಿ ಅತ್ತೆ, ನೀವು ಹೇಳಿದಂತೆಯೇ ಮಾಡ್ತೀನಿ ಅಂತ ಹೇಳ್ತಾಳೆ ಪುಷ್ಪ. ಶೇಖರ್ ಪ್ರತಿದಿನ ಕೆಲಸಕ್ಕೆ ಹೋಗಿ ಮನೆಗೆ ಬರ್ತಾ ಇದ್ದ. ಪುಷ್ಪ ಮನೆಯಿಂದಲೇ ಅವಳು ತನ್ನ ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇದ್ಲು. ತುಂಬ ಬೇಗ ಪುಷ್ಪಗೆ ಕೂಡ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ. ಅದರಿಂದ ಅವರಿಬ್ಬರು ಮನೆ ಬಿಟ್ಟು ಸಿಟಿಗೆ ಹೋಗಿ ಸೆಟ್ಲ್ ಆಗಲು ಎಲ್ಲ ತಯಾರಿ ಮಾಡಿಕೊಳ್ತಾ ಇದ್ರು. ಆದರೆ ಶಿವರಾಮ್ ಅವರಿಗೆ ಮಾತ್ರ ತಮ್ಮ ಮಗ ಸೊಸೆ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಂತೋಷ ಪಡಬೇಕು. ಇಲ್ಲದಿದ್ದರೆ ಒಟ್ಟು ಕುಟುಂಬವನ್ನು ಬಿಟ್ಟು ಮಕ್ಕಳು ಬೇರೆ ಬೇರೆ ಆಗ್ತಾ ಇದ್ದಾರೆ ಅಂತ ದುಃಖ ಪಡಬೇಕು. ಅರ್ಥವಾಗಲಿಲ್ಲ. ಮಾರನೆಯ ದಿನ ಎಲ್ಲರ ಆಶೀರ್ವಾದ ತೆಗೆದುಕೊಂಡು ಶೇಖರ್ ಮತ್ತು ಪುಷ್ಪ ಸಿಟಿಗೆ ಹೊರಟು ಹೋಗ್ತಾರೆ. ಆಗ ಅರ್ಜುನ್ ಹೇಳ್ತಾನೆ, ನಿಮಗೆ ಯಾವುದೇ ಕಷ್ಟ ಬಂದರೂ, ಯಾವುದೇ ಸಣ್ಣ ತೊಂದರೆಯಾದರೂ ಸರಿ, ಈ ಅಣ್ಣ ಇದ್ದಾನೆ ಅಂತ ಮರೆತು ಹೋಗಬೇಡಿ. ಒಂದು ಫೋನ್ ಮಾಡಿ ಸಾಕು, ನಾನು ನಿಮ್ಮ ಮನೆಯ ಮುಂದೆ ಇರ್ತೀನಿ ಅಂತ ಹೇಳಿ ಅವರಿಬ್ಬರನ್ನು ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾನೆ. ಸಿಟಿಗೆ ಹೋದ ಮೇಲೆ ತಂದೆ ತಾಯಿಯನ್ನು ಮನೆಯನ್ನು ಪೂರ್ತಿಯಾಗಿ ಮರೆತು ಬಿಟ್ಟ ಶೇಖರ್ ಹೋದ ಮೇಲೆ ಒಂದು ಸಾರಿ ಕೂಡ ಬಂದು ನಮ್ಮನ್ನು ನೋಡಲಿಲ್ಲ ಎನ್ನುವ ಕೊರಗಿನಲ್ಲಿಯೇ ಶಿವರಾಮ್ ಅವರ ಆರೋಗ್ಯ ತುಂಬಾ ಕ್ಷೀಣಿಸ್ತಾ ಇತ್ತು. ಅದೇ ನೋವಿನಲ್ಲಿಯೇ ಅವರು ಕಣ್ಣು ಮುಚ್ಕೊಳ್ತಾರೆ. ಆ ಸುದ್ದಿ ತಿಳಿದ ತಕ್ಷಣ ಶೇಖರ್ ಮತ್ತು ಪುಷ್ಪ ಮನೆಗೆ ಬರ್ತಾರೆ. ಎಲ್ಲ ಕಾರ್ಯಕ್ರಮಗಳು ಪೂರ್ತಿಯಾಗುವವರೆಗೂ ಅವರು ಅಲ್ಲೇ ಇದ್ರು. ನಂತರ ತಮ್ಮ ಕೆಲಸದ ಮೇಲೆ ಹೊರಟು ಹೋಗ್ತಾರೆ. ಇನ್ನೊಂದು 4 ದಿನ ನನ್ನ ಜೊತೆ ಇರಿ ಎಂದು ಸರೋಜಮ್ಮ ಎಷ್ಟೊಂದು ಕೇಳ್ಕೊಳ್ತಾರೆ. ಇಲ್ಲಮ್ಮ, ನಮಗೆ ರಜೆ ಇಲ್ಲ, ಇಲ್ಲಿರಲು ಆಗೋದಿಲ್ಲ ಅಂತ ಹೇಳಿ ಅವರಿಬ್ಬರು ಅಲ್ಲಿಂದ ಹೊರಟು ಹೋಗ್ತಾರೆ. ಒಂದು ಕಡೆ ಗಂಡನನ್ನು ಕಳೆದುಕೊಂಡ ನೋವು, ಇನ್ನೊಂದು ಕಡೆ ತನ್ನ ಚಿಕ್ಕ ಮಗ ಈ ರೀತಿ ದೂರ ಆಗ್ತಾ ಇರೋದು. ಆ ನೋವಿನಿಂದ ಆ ತಾಯಿಯ ಆರೋಗ್ಯ ತುಂಬಾ ಹದಗೆಡುತ್ತೆ. ತಂದೆ ಹೋದ ನಂತರ ಆಗಾಗ ಶೇಖರ್ ಮತ್ತು ಪುಷ್ಪ ಮನೆಗೆ ಬಂದು ಹೋಗ್ತಾ ಇದ್ರು. ಆದರೆ ಸಮಯ ಕಳೆಯುತ್ತಿದ್ದ ಹಾಗೆ ಅವರು ಮನೆಗೆ ಬರುವುದು ತುಂಬಾ ಕಡಿಮೆ ಆಗೋಯಿತು. ಯಾವಾಗಲೂ 2-3 ವರ್ಷಕ್ಕೆ ಒಮ್ಮೆ ಬಂದು ಹೋಗ್ತಾ ಇದ್ರು ಅಷ್ಟೆ. ಈಗ ಅರ್ಜುನ್ಗೆ 2 ಮಕ್ಕಳು ಮತ್ತು ಶೇಖರ್ಗೂ ಕೂಡ 2 ಮಕ್ಕಳು ಜನಿಸಿದ್ರು. ಶೇಖರ್ ಈಗ ತನ್ನ ಊರನ್ನು, ತನ್ನ ತಾಯಿಯನ್ನು, ತನ್ನ ಅಣ್ಣ ಮತ್ತು ಅವನ ಪರಿವಾರವನ್ನು ಪೂರ್ತಿಯಾಗಿ ಮರೆತು ಬಿಟ್ಟಿದ್ದ. ಯಾವಾಗಾದರೂ ಅಪರೂಪಕ್ಕೆ ಫೋನ್ ಮಾಡಿ ಮಾತನಾಡ್ತಾ ಇದ್ದ ಅಷ್ಟೇ.
ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡುತ್ತಾ ಆರ್ಥಿಕವಾಗಿ ಅವರು ತುಂಬಾ ಅಭಿವೃದ್ಧಿಯಾಗಿದ್ರು. ಅವರ ಘನತೆಗೆ ತಕ್ಕಂತೆ ಶೇಖರ್ ತಮ್ಮ ಮಗಳನ್ನು ಅಮೆರಿಕಾದ ಹುಡುಗನಿಗೆ ಕೊಟ್ಟು ಮದುವೆ ಕೂಡ ಮಾಡ್ತಾನೆ. ಶೇಖರ್ನ ಮಗಳ ಮದುವೆಗೆ ಅರ್ಜುನ್, ರಮ್ಯಾ ಮತ್ತು ಸರೋಜಮ್ಮ ಸಹ ಹೋಗ್ತಾರೆ. ಎಷ್ಟೋ ಆಡಂಬರವಾಗಿ ಶೇಖರ್ ಮಗಳ ಮದುವೆಯನ್ನು ಮಾಡ್ತಾ ಇದ್ರು. ಆದರೆ ಅಲ್ಲಿ ಯಾರಿಗೂ ಯಾರ ಮೇಲೆಯೂ ಪ್ರೀತಿ ವಿಶ್ವಾಸ ಎನ್ನುವುದು ಕಾಣಿಸ್ಲೇ ಇಲ್ಲ. ಮದುವೆಯಾದ 1 ವರ್ಷಕ್ಕೆ ಶೇಖರ್ ಅವರ ಮಗಳು ತಾಯಿಯಾಗ್ತಾ ಇದ್ದಾಳೆ ಎನ್ನುವ ಸುದ್ದಿ ತಿಳಿದು ಅವರು ತುಂಬಾ ಸಂತೋಷ ಪಡ್ತಾರೆ. ಈ ವಿಷಯವನ್ನು ತನ್ನ ಊರಿಗೆ ಫೋನ್ ಮಾಡಿ ಅಮ್ಮನಿಗೂ ಅಣ್ಣನಿಗೂ ಹೇಳ್ತಾನೆ ಶೇಖರ್. ಹೆಣ್ಣು ಮಕ್ಕಳು ಈ ಸಮಯದಲ್ಲಿ ಹೇಗಿರಬೇಕು, ಯಾವ ರೀತಿ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ಎಲ್ಲವನ್ನು ಹೇಳ್ಕೊಡ್ತಾರೆ ಸರೋಜಮ್ಮ. ಮಗು ಹುಟ್ಟುವ ಸಮಯಕ್ಕೆ ಪುಷ್ಪ ತನ್ನ ಮಗಳನ್ನು ನೋಡಿಕೊಳ್ಳಲು ಅಮೆರಿಕಾಗೆ ಹೊರಟು ಹೋಗ್ತಾಳೆ. ಪುಷ್ಪ ಹೋದ ನಂತರ ಶೇಖರ್ಗೆ ಮತ್ತು ಅವರ ಮಗನಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಶೇಖರ್ ಆರೋಗ್ಯದ ಮೇಲೆ ಗಮನವಿಡದೆ ಯಾವಾಗಲೂ ಕೆಲಸ ಎಂದು ಓಡಾಡ್ತಾನೆ ಇದ್ದ. ಆದ್ದರಿಂದ ಶೇಖರ್ಗೆ ಈಗ ತುಂಬಾ ಸೀರಿಯಸ್ ಆಗಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಈ ವಿಷಯ ತಿಳಿದು ಪುಷ್ಪಾಗೆ ಏನು ಮಾಡಬೇಕು ಅರ್ಥವಾಗಲಿಲ್ಲ. ಅಲ್ಲಿಂದ ಬರಲು ಆಗದೆ, ಅಲ್ಲೇ ಇರಲು ಆಗದೆ ಅವಳು ತುಂಬಾ ಕಷ್ಟಪಡ್ತಾ ಇದ್ಲು. ಆಗಲೇ ಅವಳಿಗೆ ಒಂದು ಆಲೋಚನೆ ಹೊಳೆದಿತ್ತು. ಪುಷ್ಪ ತಕ್ಷಣ ತನ್ನ ಭಾವನಾದ ಅರ್ಜುನ್ಗೆ ಫೋನ್ ಮಾಡಿ, ಭಾವ, ಶೇಖರ್ ಅವರ ಆರೋಗ್ಯ ತುಂಬಾ ಕೆಟ್ಟೋಗಿದೆ, ಮಗನ ಆರೋಗ್ಯ ಕೂಡ ತುಂಬಾ ಕೆಟ್ಟಿದೆ ಅಂತ ವಿವರಿಸ್ತಾಳೆ. ಸರಿ ಅಮ್ಮ, ನಾನು ನೋಡ್ಕೊಳ್ತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಅರ್ಜುನ್ ಪುಷ್ಪಾಗೆ ಮಾತು ಕೊಡ್ತಾನೆ. ಗಂಡನ ಮಾತುಗಳನ್ನು ಕೇಳಿದ ರಮ್ಯಾ, ಏನಾಯ್ತು ರೀ ಅಂತ ಅವಳು ಕೂಡ ಗಾಬರಿಯಾಗಿ ಕೇಳ್ತಾಳೆ. ಅಪ್ಪ ಹೇಳಿದ ವಿಷಯವನ್ನು ಕೇಳಿ ಮಕ್ಕಳು ಕೂಡ ಶಾಕ್ ಆಗಿದ್ರು. ರಮ್ಯಾ, ತಕ್ಷಣ ಬಟ್ಟೆಗಳನ್ನು ರೆಡಿ ಮಾಡ್ಕೋ, ನಾವಿಬ್ಬರು ಸಿಟಿಗೆ ಹೋಗ್ಬೇಕು. ಶೇಖರ್ ಮತ್ತು ಅವರ ಮಗನನ್ನು ನೋಡ್ಕೋಬೇಕು. ಅಲ್ಲಿ ಅವರಿಬ್ಬರನ್ನು ನೋಡಿಕೊಳ್ಳಲು ಯಾರೂ ಇಲ್ಲ. ನಾವಿಬ್ರು ಹೋಗಿ ಅವರಿಗೆ ವಾಸಿಯಾಗುವವರೆಗೂ ಅಲ್ಲೇ ಇದ್ದು ಅವರ ಕಷ್ಟ ಸುಖಗಳನ್ನು ನೋಡಿಕೊಂಡು ವಾಪಸ್ ಬರೋಣ ಅಂತ ಹೇಳ್ತಾನೆ ಅರ್ಜುನ್. ಈ ಮಾತುಗಳನ್ನು ಕೇಳಿಸಿಕೊಂಡ ಸರೋಜಮ್ಮ ಗಾಬರಿಯಾಗಿ ಕೇಳ್ತಾರೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾಕೆ ಅಂತ. ಅಮ್ಮ, ಶೇಖರ್ಗೂ ಮತ್ತು ನಿನ್ನ ಮೊಮ್ಮಗನಿಗೂ ಸ್ವಲ್ಪ ಹುಷಾರಿಲ್ವಂತೆ, ಕೊರೋನಾ ಪಾಸಿಟಿವ್ ಬಂದಿದೆಯಂತೆ. ಅದಕ್ಕಾಗಿಯೇ ನಾವು ಅವರಿಬ್ಬರನ್ನು ನೋಡಿಕೊಳ್ಳಲು ಈ ಮಧ್ಯಾಹ್ನ ಟ್ರೈನ್ಗೆ ಸಿಟಿಗೆ ಹೋಗ್ತಾ ಇದ್ದೀವಿ. ನಾವು ಬರುವವರೆಗೂ ಹುಷಾರಾಗಿ ಇರಿ ಅಂತ ಹೇಳ್ತಾನೆ. ಅರ್ಜುನ್ ಮತ್ತು ರಮ್ಯಾ ಮನೆಗೆ ಬರುವಷ್ಟರಲ್ಲಿ ಶೇಖರ್ನ ಮಗ ಮನೆಯಲ್ಲೇ ಇದ್ದ. ಸರಿಯಾಗಿ ಊಟವಿಲ್ಲದೆ ಅವನು ತುಂಬಾ ವೀಕ್ ಆಗಿಬಿಟ್ಟಿದ್ದ. ತಮ್ಮನ ಮಗನನ್ನು ಆ ರೀತಿ ಆ ಸ್ಥಿತಿಯಲ್ಲಿ ನೋಡಿ ಅರ್ಜುನ್ನ ಹೃದಯ ಕಲಕ್ಬಿಟ್ಟಿತ್ತು. ಅವನು ತುಂಬಾ ನೊಂದುಕೊಳ್ತಾನೆ. ರಮ್ಯಾ ಒಳ್ಳೆಯ ಅಡಿಗೆಯನ್ನು ಮಾಡಿ ಹಾಕ್ತಾಳೆ. ಅವರಿಗೆ ಬೇಕಾದ ಎಲ್ಲ ಚಿಕಿತ್ಸೆಯನ್ನು ಕೊಡಿಸಿ ಟೈಮ್ ಕರೆಕ್ಟ್ ಆಗಿ ಊಟ ಔಷಧಿಗಳನ್ನು ಕೊಟ್ಟು ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಶೇಖರ್ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿರುತ್ತೆ. ಅವನು ಟ್ರೀಟ್ಮೆಂಟ್ಗೆ ಸರಿಯಾಗಿ ಸ್ಪಂದಿಸ್ತಾನೆ ಇರೋದಿಲ್ಲ. ದೇವರ ಮೇಲೆ ಭಾರ ಹಾಕಿ ಶೇಖರ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಅರ್ಜುನ್. ಆಗಾಗ ಪುಷ್ಪಾಗೆ ಫೋನ್ ಮಾಡಿ ಶೇಖರ್ ಆರೋಗ್ಯದ ಬಗ್ಗೆ ಎಲ್ಲವನ್ನು ತಿಳಿಸ್ತಾ ಇರ್ತಾನೆ. ಭಾವ, ಮನುಷ್ಯರ ಅವಶ್ಯಕತೆ ಇಲ್ಲ ಅಂದುಕೊಂಡು, ದುಡ್ಡು ಹೊಂದಿದ್ರೆ ಎಲ್ಲವೂ ನಮ್ಮ ಕಾಲ ಬಳಿ ಬರುತ್ತೆ ಅಂದುಕೊಂಡು ಇಬ್ಬರು ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದ್ರೆ ಸಾಕು, ಇನ್ಯಾರು ನಮಗೆ ಬೇಡ ಅಂದುಕೊಬಿಟ್ಟಿದ್ವಿ. ಆದರೆ ಈಗ ನನಗೆ ಅರ್ಥವಾಗ್ತಾ ಇದೆ ನಾವು ಏನನ್ನು ಕಳೆದುಕೊಂಡಿದ್ದೀವಿ ಅಂತ. ನೀವು ನಮ್ಮ ಮೇಲೆ ತೋರಿಸುವ ಪ್ರೀತಿ ಅಭಿಮಾನ ನಾವು ಮಾಡಿದ ತಪ್ಪನ್ನು ನಮಗೆ ಪದೇ ಪದೇ ಎತ್ತಿ ತೋರಿಸ್ತಾ ಇದೆ. ನಮ್ಮನ್ನು ದಯವಿಟ್ಟು ಕ್ಷಮಿಸಿಬಿಡಿ ಭಾವ ಅಂತ ಕೇಳ್ಕೊಳ್ತಾಳೆ ಪುಷ್ಪ. ಆ ದಿನ ನಿಮ್ಮೆಲ್ಲರ ಮಾತನ್ನು ಲೆಕ್ಕಿಸದೆ ಬಂದುಬಿಟ್ವು. ನಂತರ ನಿಮ್ಮ ಬಗ್ಗೆಯಾಗಲಿ ಆ ಮನೆಯ ಬಗ್ಗೆ ಆಗಲಿ ನಾವು ಕೇರ್ ತೆಗೆದುಕೊಳ್ಳಲಿಲ್ಲ. ಆದರೂ ನಮಗೆ ಅವಶ್ಯಕತೆ ಬಿದ್ದಾಗ ಪ್ರತಿ ಸಂದರ್ಭದಲ್ಲೂ ನೀವು ಯಾವಾಗಲೂ ನಮ್ಮ ಜೊತೆಯಲ್ಲಿಯೇ ಇದ್ದೀರಾ ಎಂದು ಅಳುತ್ತಾ ಹೇಳ್ತಾ ಇದ್ಲು ಪುಷ್ಪ. ಈಗ ಅದೆಲ್ಲ ಮಾತು ಯಾಕಮ್ಮ, ಅದೆಲ್ಲವನ್ನು ಬಿಟ್ಟುಬಿಡು. ನೀನು ಮಗಳ ಬಗ್ಗೆ ಮತ್ತು ಮೊಮ್ಮಗುವಿನ ಬಗ್ಗೆ ಮಾತ್ರ ಯೋಚಿಸಿ ಅವರನ್ನು ಚೆನ್ನಾಗಿ ನೋಡಿಕೋ. ಇಲ್ಲಿಯ ಬಗ್ಗೆ ನೀನು ಟೆನ್ಷನ್ ಮಾಡ್ಕೋಬೇಡ, ಇಲ್ಲಿ ಎಲ್ಲವನ್ನು ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಾನೆ ಅರ್ಜುನ್. ಅವನು ನನ್ನ ಸ್ವಂತ ತಮ್ಮ, ನನ್ನ ರಕ್ತ. ನಮ್ಮ ಮನೆಗಳ ಮಧ್ಯೆ ದೂರವಿರಬಹುದು, ಆದರೆ ನಮ್ಮ ಮನಸ್ಸುಗಳ ಮಧ್ಯೆ ಯಾವುದೇ ದೂರವಿಲ್ಲ. ನೀವು ಎಲ್ಲೇ ಇದ್ದರೂ ಯಾವಾಗಲೂ ನಮ್ಮವರೇ. ನಾವೆಲ್ಲರೂ ಒಂದೇ ಕುಟುಂಬ. ನೀನು ಈ ರೀತಿಯಾದ ಆಲೋಚನೆಗಳನ್ನು ಮನಸ್ಸಿನಿಂದ ತೆಗೆದುಬಿಡು. ನೀನು ಬರುವಷ್ಟರಲ್ಲಿಯೇ ನಿನ್ನ ಮಗ ಮತ್ತು ನಿಮ್ಮ ಯಜಮಾನರು ಕ್ಷೇಮವಾಗಿ ನಿನ್ನ ಮುಂದೆ ಇರ್ತಾರೆ ಅಂತ ಪುಷ್ಪಗೆ ಎಷ್ಟೋ ಧೈರ್ಯವನ್ನು ಹೇಳ್ತಾ ಇರ್ತಾನೆ ಅರ್ಜುನ್. ಸುಮಾರು 10-15 ದಿನಗಳ ನಂತರ ಡಾಕ್ಟರ್ ಹೇಳ್ತಾರೆ, ಶೇಖರ್ ಪರಿಸ್ಥಿತಿ ಈಗ ಚೆನ್ನಾಗಿದೆ,
ಅವರು ನಿಧಾನವಾಗಿ ಹುಷಾರಾಗ್ತಾ ಇದ್ದಾರೆ ಅಂತ. ಅರ್ಜುನ್ ಕೂಡ ಶೇಖರ್ಗೆ ಎಷ್ಟೋ ಧೈರ್ಯ ಹೇಳ್ತಿದ್ದ. ನಿನ್ನ ಮಗನಿಗೆ ಈಗ ಪೂರ್ತಿಯಾಗಿ ಗುಣವಾಗ್ತಾ ಇದೆ, ನೀನು ಧೈರ್ಯವಾಗಿರು, ನೀನು ಕೂಡ 2-3 ದಿನದಲ್ಲೇ ಮನೆಗೆ ಬಂದು ಬಿಡ್ತೀಯ, ನೀನು ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಯ ಇಟ್ಕೋಬೇಡ, ನೀನು ಎಷ್ಟು ಧೈರ್ಯವಾಗಿರ್ತೀಯೋ ಅಷ್ಟು ಬೇಗ ನಿನ್ನನ್ನು ನಾವು ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಧೈರ್ಯ ಹೇಳ್ತಾನೆ. ಕೇವಲ 1 ವಾರದಲ್ಲಿಯೇ ಶೇಖರ್ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾನೆ. ಶೇಖರ್ ಮತ್ತು ಅವನ ಮಗ ಅರುಣ್ಗೆ ಇಬ್ಬರಿಗೂ ಒಳ್ಳೆಯ ಆಹಾರವನ್ನು ಕೊಡುತ್ತಾ ಅವರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ರಮ್ಯಾ ಮತ್ತು ಅರ್ಜುನ್. ಒಂದು ದಿನ ರಮ್ಯಾ ಹೇಳ್ತಾಳೆ, ರೀ, ನಾವು ಊರಿನಿಂದ ಬಂದು 2-3 ತಿಂಗಳು ಕಳೆದು ಹೋಯಿತು. ಮನೆ ಹತ್ತಿರ ಮಕ್ಕಳು ಹೇಗೆ ತಾನೇ ಮ್ಯಾನೇಜ್ ಮಾಡ್ತಾ ಇದ್ದಾರೋ ಏನೋ, ಇವರಿಬ್ಬರು ಈಗ ಚೆನ್ನಾಗಿದ್ದಾರೆ, ಆದ್ದರಿಂದ ನಾಳೆ ನಾವು ವಾಪಸ್ ನಮ್ಮ ಊರಿಗೆ ಹೊರಟು ಹೋಗೋಣ ಅಂತ ಹೇಳ್ತಾಳೆ. ಅಯ್ಯೋ, ಇವರು ಈಗ ತಾನೇ ಇನ್ನೂ ಸ್ವಲ್ಪ ಹುಷಾರಾಗ್ತಾ ಇದ್ದಾರೆ, ಇಷ್ಟು ಬೇಗ ನಾವು ಇವರನ್ನು ಬಿಟ್ಟು ಹೋದರೆ ಇವರು ಮತ್ತೆ ಹೋಟೆಲ್ನ ಊಟ ತಿಂದು ಮತ್ತೆ ಅನಾರೋಗ್ಯದ ಪಾಲಾಗಿ ಬಿಡ್ತಾರೆ. ಆದ್ದರಿಂದ ನಾನು ಅಂದುಕೊಳ್ತಾ ಇದ್ದೀನಿ. ಏನು ಅದು ನೀವು ಅಂದುಕೊಳ್ತಾ ಇರೋದು ಅಂತ ಕೇಳ್ತಾಳೆ ರಮ್ಯಾ. ನಾವು ಊರಿಗೆ ಹೋದರೆ ಇಲ್ಲಿ ಇವರ ಆರೋಗ್ಯ ಹೇಗಿದೆ ಅಂತ ನಮಗೆ ತುಂಬ ಟೆನ್ಷನ್ ಇರುತ್ತೆ. ಹೋಗದೇ ಇದ್ರೆ ಅಲ್ಲಿ ಮನೆಯಲ್ಲಿ ವಯಸ್ಸಾದ ಅಮ್ಮ ಮತ್ತು ಮಕ್ಕಳು ಹೇಗಿದ್ದಾರೋ, ಏನು ಮಾಡ್ತಾ ಇದ್ರು ಅನ್ನುವ ಟೆನ್ಷನ್ ಇನ್ನೊಂದು ಕಡೆ ಅಂತ ಹೇಳ್ತಾನೆ ಅರ್ಜುನ್. ಸರಿ ರೀ, ಆ ರೀತಿ ಇದ್ರೆ ನಾವು ನಿಮ್ಮ ತಮ್ಮ ಮತ್ತು ಅವರ ಮಗನನ್ನು ಸಹ ನಮ್ಮ ಊರಿಗೆ ಕರೆದುಕೊಂಡು ಹೋಗೋಣವಾ ಅಂತಾಳೆ ರಮ್ಯಾ. ಪುಷ್ಪ ಬರೋದಕ್ಕೆ ಇನ್ನು 3-4 ತಿಂಗಳಾಗುತ್ತೆ. ಅಲ್ಲಿಯವರೆಗೂ ನಾವು ಇಲ್ಲೇ ಇರಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ಅವರನ್ನು ಕೇಳಿ, ಅವರು ನಮ್ಮ ಜೊತೆ ಬಂದು ಊರಿನಲ್ಲಿ ಇರಲು, ಇವರ ಆರೋಗ್ಯ ಕೂಡ ಸ್ಥಿರವಾಗಿರುತ್ತೆ. ಸರಿ ರಮ್ಯಾ, ನಿನ್ನ ಯೋಚನೆ ಚೆನ್ನಾಗಿಯೇ ಇದೆ. ನಾನು ಶೇಖರ್ ಜೊತೆ ಮಾತನಾಡ್ತೀನಿ, ನಮ್ಮ ಮನೆಗೆ ಬರಲು ಹೇಳ್ತೀನಿ. ಅವರು ಇಷ್ಟಪಡ್ತಾರೋ ಇಲ್ವೋ, ಇಷ್ಟು ವರ್ಷದಿಂದ ಸಿಟಿಯಲ್ಲಿ ಇದ್ದಂಥವರು ಅಲ್ಲಿಯಲ್ಲಿ ನಮ್ಮ ಜೊತೆ ಇರಲು ಅವರ ಮನಸ್ಸು ಒಪ್ಪುತ್ತೋ ಇಲ್ವೋ ಎಂದು ಯೋಚಿಸ್ತಾ ಇದ್ದ ಅರ್ಜುನ್. ಆಗಲೇ ಶೇಖರ್ ಕೂಡ ಅಲ್ಲಿಗೆ ಬರ್ತಾನೆ ಕಾಫಿ ಕುಡಿಯುತ್ತಾ. ಅರ್ಜುನ್ ಹೇಳ್ತಾನೆ, ಶೇಖರ್, ನಾವು ಇಲ್ಲಿಗೆ ಬಂದು 2-3 ತಿಂಗಳು ಕಳೆದು ಹೋಯಿತು. ಮನೆಯ ಬಳಿ ಅಮ್ಮನಿಗೆ ಮತ್ತು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಆದ್ದರಿಂದ ನಾವು ನಾಳೆ ಊರಿಗೆ ಹೋಗಬೇಕು ಅಂದುಕೊಳ್ತಾ ಇದ್ದೀವಿ. ನಾವು ಊರಿಗೆ ಹೋದರೆ ನೀವು ಮತ್ತೆ ಹೋಟೆಲ್ನ ಊಟ ತಿಂದು ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಳ್ತೀರಾ ಅಂತ ನಿಮ್ಮ ಅತ್ತಿಗೆ ಭಯಪಡ್ತಾ ಇದ್ಲು. ಆಕೆ ಹೇಳ್ತಾ ಇದ್ಲು, ನೀವು ನಮ್ಮ ಜೊತೆ ಊರಿಗೆ ಬರ್ತೀರಾ ಕೇಳಿ ಅಂತ. ಈ ಮಾತನ್ನು ಕೇಳಿ ಯೋಚಿಸುತ್ತಾ ಕುಳಿತುಕೊಂಡಿದ್ದ ಶೇಖರ್ ಅಷ್ಟೊಂದು ಯೋಚಿಸುವುದನ್ನು ನೋಡಿ ರಮ್ಯಾ ಹೇಳ್ತಾಳೆ, ಶೇಖರ್, ನೀವು ನಮ್ಮ ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿದ್ದು ನಾವು ಅಲ್ಲಿದ್ದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ಪ್ರತಿದಿನ ನಿಮ್ಮ ಬಗ್ಗೆನೇ ಯೋಚಿಸ್ತಾ ಇರ್ತೀವಿ. ಆದ್ದರಿಂದ ನೀವು ಕೂಡ ನಮ್ಮ ಜೊತೆ ಊರಿಗೆ ಬಂದುಬಿಡಿ. ನಿಮಗೆ ಪೂರ್ತಿಯಾಗಿ ವಾಸಿಯಾಗುವವರೆಗೂ ಅಲ್ಲೇ ಇರಿ. ಅಷ್ಟರಲ್ಲೇ ಪುಷ್ಪ ಕೂಡ ವಾಪಸ್ ಬಂದು ಬಿಡ್ತಾಳೆ. ಅಷ್ಟರಲ್ಲಿಯೇ ಅಲ್ಲಿಗೆ ಬಂದ ಅರುಣ್ ಹೇಳ್ತಾನೆ, ದೊಡ್ಡಮ್ಮ, ನೀವು ಹೇಳ್ತಾ ಇರೋದು 100% ಕರೆಕ್ಟ್ ಆಗಿದೆ. ಅಪ್ಪ, ನಾವು ಊರಿಗೆ ಹೊರಟು ಹೋಗೋಣ ಅಂತ ಹೇಳ್ತಾನೆ ಅರುಣ್. ವಾತಾವರಣ ಬದಲಾದರೆ ನಮಗೂ ಕೂಡ ಎಷ್ಟೊಂದು ಚೆನ್ನಾಗಿರುತ್ತೆ, ಮನಸ್ಸಿಗೂ ಹಾಯಾಗಿ ಇರುತ್ತೆ. ದೊಡ್ಡಮ್ಮನ ಕೈ ಊಟ ತಿಂದು ನಾನು ತುಂಬ ಹೆಲ್ತಿಯಾಗಿ ಫೀಲ್ ಆಗ್ತಾ ಇದ್ದೀನಿ. ಈಗ ಇವರು ಊರಿಗೆ ಹೊರಟೋದ್ರೆ ಮತ್ತೆ ನನಗೆ ಏನಾದರೂ ಆಗೋದ್ರೆ, ಅದಕ್ಕಾಗಿಯೇ ನಾವು ಊರಿಗೆ ಹೋಗೋಣ, ಅಲ್ಲೇ ಇರೋಣ ಅವರ ಜೊತೆಯಲ್ಲಿ. ಹೇಗಿದ್ರು ನಿಮಗೆ ವರ್ಕ್ ಫ್ರಮ್ ಹೋಮ್ ಇದೆಯಲ್ಲ, ನಿಮ್ಮ ಕೆಲಸಗಳಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಅಲ್ಲೇ ಹಾಯಾಗಿ ಕೆಲಸ ಮಾಡ್ಕೋಬಹುದು ಅಂತ ಹೇಳ್ತಾನೆ ಅರುಣ್. ಮಾರನೇ ದಿನ ಎಲ್ಲರೂ ತಮ್ಮ ಊರಿಗೆ ವಾಪಸ್ ಬಂದು ಬಿಟ್ಟಿದ್ರು. ಶೇಖರ್ನನ್ನು ನೋಡಿ ಸುಶೀಲಮ್ಮ ತುಂಬ ಸಂತೋಷ ಪಡ್ತಾಳೆ. ಇಷ್ಟು ವರ್ಷದ ನಂತರ ತನ್ನ ಮಗ ತನ್ನ ಜೊತೆ ಇರಲು ಬರ್ತಾ ಇದ್ದಾನೆ ಎನ್ನುವ ಆನಂದ ಆಕೆಯ ಮನಸ್ಸಿನಲ್ಲಿ ತುಂಬಿ ಹೋಗಿತ್ತು. ಮಗ ಮತ್ತು ಮೊಮ್ಮಗನನ್ನು ನೋಡಿ ಆಕೆ ಅವರನ್ನು ತಬ್ಬಿಕೊಂಡು, ಮಗ, ನಾನು ಸಾಯುವುದರೊಳಗಾಗಿ ನೀನು ಒಮ್ಮೆಯಾದರೂ ಬರ್ತೀಯೋ ಇಲ್ವೋ ಅಂತ ಅಂದುಕೊಂಡಿದ್ದೆ. ಇಷ್ಟು ವರ್ಷದ ನಂತರ ನೀನು ಮತ್ತೆ ಬಂದಿದ್ದೀಯ ಮಗ ಅಂತ ಆ ತಾಯಿ ಕಣ್ಣೀರು ಹಾಕ್ತಾ ಇದ್ಲು. ನನಗಾಗಿ ನನ್ನ ಕಷ್ಟದ ಸಮಯದಲ್ಲಿ ಜೊತೆಯಾಗಿರುವ, ಇಷ್ಟೊಂದು ಪ್ರೀತಿಯನ್ನು ತೋರಿಸುವ ನನ್ನವರನ್ನು ಇಷ್ಟು ವರ್ಷಗಳ ಕಾಲ ನಾನು ದೂರ ಮಾಡಿಬಿಟ್ಟಿದ್ದೆ. ನನ್ನ ಮಕ್ಕಳನ್ನು ಸಹ ನನ್ನವರಿಂದ ದೂರ ಮಾಡಿಬಿಟ್ಟೆ ಅಂತ ಶೇಖರ್ ಮನಸ್ಸಿನಲ್ಲಿಯೇ ತುಂಬ ದುಃಖ ಪಡ್ತಾ ಇದ್ದ. ಅರ್ಜುನ್ ನಿಮ್ಮ ಹತ್ರ ಯಾಕೆ ಬಂದ? ಇಷ್ಟು ದಿನ ಅವನು ಯಾಕೆ ನಿಮ್ಮ ಜೊತೆ ನಿಮ್ಮ ಊರಿನಲ್ಲಿಯೇ ಇದ್ದ? ನನಗೆ ಹೇಳಲೇ ಇಲ್ಲ ಮಗ. ನಾನು ಏನೇ ಕೇಳಿದರೂ ಏನೂ ಹೇಳ್ತಾ ಇರಲಿಲ್ಲ. ಎಲ್ಲ ಚೆನ್ನಾಗಿದೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲವನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದ ಅಷ್ಟೇ. ಆಗಲೇ ಸೌಂದರ್ಯ ಹೇಳಿದ್ಲು, ನಿಮ್ಮಿಬ್ಬರ ಆರೋಗ್ಯ ಸರಿ ಇರಲಿಲ್ಲ ಅಂತ. ಮಗ,
ಈಗ ನೀವಿಬ್ಬರು ಹೇಗಿದ್ದೀರಾ? ಸೊಸೆ ಯಾಕೆ ನಿಮ್ಮ ಜೊತೆ ಬರಲಿಲ್ಲ? ನಮ್ಮ ಮನೆ ಅಂದರೆ ಸೊಸೆಗೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ಅದಕ್ಕೆ ಏನು ಅಂತ ಹೇಳ್ತಾರೆ ಸರೋಜಮ್ಮ. ಇಲ್ಲ ಅಮ್ಮ, ಆ ರೀತಿ ಏನೂ ಇಲ್ಲ. ಸಂಧ್ಯಾಗೆ ಮಗು ಹುಟ್ಟುವ ಸಮಯವಾಯ್ತಲ್ಲ, ಆದ್ದರಿಂದಲೇ ಅವಳು ಅಮೆರಿಕಾಗೆ ಹೋಗಿದ್ದಾಳೆ. ಅವಳು ಬಂದ ನಂತರ ಇಲ್ಲಿಗೆ ನೇರವಾಗಿ ಬರ್ತಾಳೆ ಅಂತ ಹೇಳ್ತಾನೆ ಶೇಖರ್. ನನ್ನ ಮೊಮ್ಮಗ ಎಷ್ಟೊಂದು ದೊಡ್ಡವನಾಗ್ಬಿಟ್ಟಿದ್ದಾನೆ. ಇಷ್ಟು ವರ್ಷದ ನಂತರ ಮೊಟ್ಟ ಮೊದಲ ಬಾರಿಗೆ ನನ್ನ ಮನೆಗೆ ಬಂದಿದ್ದಾನೆ ಎಂದು ಸರೋಜಮ್ಮ ಮೊಮ್ಮಗನನ್ನು ನೋಡಿ ತುಂಬಾ ಸಂತೋಷ ಪಡ್ತಾ ಇದ್ರು. ಎಲ್ಲರೂ ಊಟ ಮಾಡಿದ ನಂತರ ಎಲ್ಲರೂ ಅವರವರ ರೂಮ್ಗಳಿಗೆ ಹೋಗಿ ಮಲಗಿಕೊಳ್ಳಲು ಹೋಗ್ತಾರೆ. ಆದರೆ ಶೇಖರ್ಗೆ ಮಾತ್ರ ನಿದ್ದೆನೇ ಬರ್ತಾ ಇರಲಿಲ್ಲ. ಆಗಲೇ ಅವನ ತಂದೆಯ ಮಾತುಗಳು ಅವನಿಗೆ ನೆನಪಾಗ್ತಾ ಇದ್ವು. ನೀವಿಬ್ಬರು ಯಾವಾಗಲೂ ಜೊತೆಯಲ್ಲಿಯೇ ಇರಬೇಕು. ಯಾವುದೇ ಸಣ್ಣ ಕಷ್ಟ ಬಂದರೂ ಸರಿ, ಒಬ್ಬರಿಗೊಬ್ಬರು ಯಾವಾಗಲೂ ಜೊತೆಯಲ್ಲಿ ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ರು. ಆದರೆ ಮದುವೆ ಮಾಡಿಕೊಂಡು ನನ್ನ ಸ್ವಾರ್ಥಕ್ಕಾಗಿ ಅಪ್ಪನ ಮಾತನ್ನು ಕೇಳದೆ ಮನೆ ಬಿಟ್ಟು ಹೊರಟು ಹೋದೆ. ಅಪ್ಪ ಹೋದ ನಂತರ ಪೂರ್ತಿಯಾಗಿ ಅಣ್ಣನನ್ನು ಮರೆತು ಇಲ್ಲಿಗೆ ಬರಲೇ ಇಲ್ಲ ಎಂದು ಅವನು ಮಾಡಿದ ಎಲ್ಲವನ್ನೂ ನೆನೆಸಿಕೊಂಡು ತುಂಬ ದುಃಖ ಪಡ್ತಾ ಇದ್ದ. ದುಡ್ಡಿನಿಂದ ಬರುವಂತಹ ಆಸ್ತಿಗಿಂತ ನಮ್ಮವರ ಮಧ್ಯೆ ಇರುವ ಪ್ರೀತಿ, ಅಭಿಮಾನಗಳು, ಅವುಗಳ ಬೆಲೆ ತುಂಬ ಜಾಸ್ತಿ. ಅವುಗಳಿಗೆ ಬೆಲೆ ಕಟ್ಟಲು ಸಾಧ್ಯವಾಗೋದಿಲ್ಲ ಎಂದು ಶೇಖರ್ ಈಗ ತಿಳಿದುಕೊಂಡಿದ್ದ. ಆದರೆ ನಾನು ತುಂಬ ತಡ ಮಾಡಿದೆ ಎಂದು ಅವನು ತುಂಬ ದುಃಖ ಪಡ್ತಾ ಅಳುತ್ತಾ ಮಲಗಿಕೊಂಡಿದ್ದ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.